ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಾವ್ಯ ರೋಡಲ್ಲೆಲ್ಲ ಮಹಾದೇವ ಮಹಾದೇವ ಅಂತ ಕರೀತಾ ಅವನ್ನ ಹುಡುಕ್ತಾ ಬರ್ತಾಳೆ. ಶ್ರೀನಿವಾಸ್ ಕೂಡ ಮಹಾದೇವ ಮಹಾದೇವ ಅಂತ ಕರೀತಾರೆ. ಎಲ್ಲೋ ಹೋದ ಅಂಕಲ್ ಮಹಾದೇವ ಅಂತ ಕೂಗ್ತಾಳೆ ಕಾವ್ಯ. ನಾವಿಬ್ಬರು ಒಂದೇ ಕಡೆ ಹುಡುಕಿದ್ರೆ ಅರ್ಥ ಇಲ್ಲಮ್ಮ. ಒಂದು ಕೆಲಸ ಮಾಡು, ನೀನೊಂದು ಕಡೆ ಹುಡುಕು, ನಾನೊಂದು ಕಡೆ ಹುಡುಕ್ತೀನಿ, ಹುಷಾರು. ಅವ್ನು ಸಿಕ್ಕಿದ್ರೆ ನನಗೆ ಫೋನ್ ಮಾಡು ಅಂತಾರೆ ಶ್ರೀನಿವಾಸ್. ಸರಿ ಅಂಕಲ್ ಅಂತ ಕಾವ್ಯ ಮಹಾದೇವ ಮಹಾದೇವ ಅಂತ ಕೂಗ್ತಾ, ಅಯ್ಯೋ ಎಲ್ಲಿ ಹೋದ ಮಹಾದೇವ, ಐ ಆಮ್ ಸಾರಿ ಮಹಾದೇವ ಮಹಾದೇವ ಅಂತ ಕೂಗ್ತಾಳೆ. ಈಚೆ ಪ್ರೇಮ ಕಲ್ಯಾಣಿ ಹತ್ರ ಬಂದು, ಅತ್ತೆ ಏನಾಯ್ತತ್ತೆ ನಿಮಗೆ? ಪ್ರೇಮ ಬಂದಿದ್ದೀನಿ ಅತ್ತೆ, ಎದ್ದೇಳಿ ಅತ್ತೆ ಅತ್ತೆ ಅಂತ ಅವರನ್ನು ಕೂರಿಸಿ, ನಿಮಗೇನೂ ಆಗಿಲ್ಲ ಅತ್ತೆ, ರಾಮ್ ಇದ್ದಾನೆ, ರಾಮ್ ನಿಮ್ಮನ್ನು ನೋಡ್ಕೊತಾನೆ, ಅವನಿಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಆಗ ಸಿಟ್ಟಿಂದ ಫೋನ್ನ ಬಿಸಾಕ್ತಾಳೆ ಪ್ರೇಮ. ಆಗ ಫೋನ್ ಹೊಡೆದೋಗುತ್ತೆ. ಅಯ್ಯೋ ಫೋನ್ ಹೊಡೆದೋಯ್ತು, ವರ್ಕ್ ಆಗ್ತಿಲ್ಲ, ರಾಮ್ಗೆ ಈ ವಿಷಯನ ಹೇಗೆ ಹೇಳಿ ಅತ್ತೆ, ಕಣ್ಬಿಡಿ ಅತ್ತೆ, ಇಲ್ಲಿ ನೋಡಿ ಅಂತ ನೀರನ್ನು ತಂದು ಅವ್ರ ಮುಖಕ್ಕೆ ಚಿಮುಕಿಸಿ, ಅತ್ತೆ ನಾನು ಎದ್ದೇಳಿ ಬನ್ನಿ ಅಂತ ಅವರನ್ನು ಏಳಿಸಿ ನಡೆಸ್ಕೊಂಡು ಪ್ರೇಮ ಮನೆಯಿಂದ ಹೊರಗೆ ಬರ್ತಾಳೆ. ಆಗ ರೌಡಿಗಳು ಎಚ್ಚರಾಗಿ ಅವ್ರ ಹಿಂದೆ ಓಡ್ತಾರೆ. ಈಚೆ ಕಿಟ್ಟಿ ಅಕ್ಕ, ಯಾಕೆ ಇವನು ಇಷ್ಟೊಂದು ದೂರ ಕರ್ಕೊಂಡು ಹೋಗೋಕ್ಕೆ ಹೇಳಿದ್ಲು, ಎಷ್ಟು ಅಂತ ಊರು ಸುತ್ತಲಿ, ಖಂಡಿತ ಅಕ್ಕ ಏನೋ ದೊಡ್ಡ ಪ್ಲ್ಯಾನೇ ಮಾಡಿರ್ತಾಳೆ ಅಂತ ಯೋಚನೆ ಮಾಡ್ತಾನೆ. ಆಗ ರಾಮ್, ಕಿಟ್ಟಿ ಮಾವ ಇನ್ನೂ ಎಷ್ಟು ದೂರ, ಸಿಟಿ ಬಿಟ್ಟು ಆಚೆ ಬಂದಿದ್ದೀವಿ, ತಾತ ಎಲ್ಲಿದ್ದಾರೆ ಅಂತಾನೆ. ಅಯ್ಯೋ ರಾಮ್, ತಾತ ಅವರು ಫ್ರೆಂಡ್ ಫಾರ್ಮ್ ಹೌಸ್ಗೆ ಹೋಗಿದ್ದಾರಂತೆ, ಅಲ್ಲಿ ಹೀಗಾಗೋಯ್ತಂತೆ, ಇನ್ನೊಂದು ಸ್ವಲ್ಪ ದೂರ ಇದೆ, ನಡಿ ನಾನು ರೂಟ್ ಹೇಳ್ತೀನಿ ಅಂತಾನೆ ಕಿಟ್ಟಿ. ಈಚೆ ಪ್ರೇಮ ಕಲ್ಯಾಣಿನ ನಡ್ಸ್ಕೊಂಡು ಬಂದು, ಅತ್ತೆ ಇನ್ನೊಂದು 2 ಹೆಜ್ಜೆ ಅತ್ತೆ, ಅಲ್ಲಿರೋ ಸ್ಕೂಟ್ರನ್ನ ನೋಡಿ ಅದರಲ್ಲಿ ಅವರನ್ನು ಕೂರಿಸಿ ಒಂದು ಬಟ್ಟೆಯಿಂದ ಅವರನ್ನು ತನ್ನ ಸೊಂಟಕ್ಕೆ ಕಟ್ಕೊಂಡು ಆಸ್ಪತ್ರೆಗೆ ಇಲ್ಲಿ ಹತ್ತಿರದಲ್ಲೇ ಇದೆ ಅತ್ತೆ, ನಾವು ಆದಷ್ಟು ಬೇಗ ತಲುಪ್ತೀವಿ ಅಂತ ಪ್ರೇಮ ಗಾಡೀಲಿ ಹೋಗ್ತಿರ್ತಾಳೆ. ಈಚೆ ಕಾವ್ಯ ಶ್ರೀನಿವಾಸ್ ವಾಪಸ್ PG ಹತ್ರ ಬರ್ತಾರೆ. ನೀನು ಹೋಗಿ ಮಲ್ಕೊಳ್ಳಮ್ಮ, ನಾನು ಇನ್ನೊಂದು ಸಲ ಹುಡ್ಕೊಂಡು ಬರ್ತೀನಿ ಅಂತಾರೆ ಶ್ರೀನಿವಾಸ್. ಮಹಾದೇವ ಎಲ್ಲೂ ಹೋಗಿರ್ಬೋದು ಅಂಕಲ್ ಅಂತಾಳೆ ಪ್ರೇಮ. ನನಗೆಲ್ಲಮ್ಮ ಗೊತ್ತು, ಇಷ್ಟು ದೊಡ್ಡ ಸಿಟೀಲಿ ಅವನಿಗೆ ನನ್ನ ನಿನ್ನೆ ಬಿಟ್ಟರೆ ಯಾರಿದ್ದಾರೆ ಹೇಳು, ಎಲ್ಲಿ ಅಂತ ಹುಡ್ಕೋದು, ಅವನ ಪಾಪ ಮನಸ್ಸಲ್ಲಿ ತುಂಬ ನೋವು ಇಟ್ಕೊಂಡು ಹೋಗಿದ್ದಾನೆ, ಎಲ್ಲಿ ಹೋದ್ನೋ ಏನೋ ಆ ಹುಡುಗ ಅಂತಾರೆ ಶ್ರೀನಿವಾಸ್. ನಾನು ಬೇರೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ, ಈ ಜನ್ಮದಲ್ಲಿ ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿಬಿಟ್ಟೆ ಅಂಕಲ್. ಸಿಟ್ಟಲ್ಲಿ ನಾನು ಆಡಿದ ಮಾತು ಅವನಿಗೆ ತುಂಬಾ ನೋವು ಮಾಡಿದೆ ಅಲ್ವಾ, ಎಂಥ ಪಾಪಿ ನಾನು, ಮೊದಲೇ ಮಗು ಮನಸ್ಸನ್ನೋನು, ಜೋರಾಗಿ ರೇಗಾಡ್ಬಿಟ್ಟೆ, ಅವನಿಗೆ ಅನ್ಬಾರ್ದನ್ನೆಲ್ಲ ಅಂದ್ಬಿಟ್ಟಿದ್ದೀನಿ, ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ, ಅಯ್ಯೋ ಅಂತ ಹೇಳ್ತಾಳೆ ಕಾವ್ಯ. ಒಂದು ಸಲ ಮಹಾದೇವ ಏನಾದರೂ ರೂಮಿಗೆ ಬಂದಿದ್ದಾನ ಅಂತ ನೋಡ್ಕೊಂಡು ಬರೋಣ, ಬರ್ತೀಯಾ ಅಂತಾರೆ ಶ್ರೀನಿವಾಸ್. ಸರಿ ಅಂಕಲ್ ಅಂತಾರೆ ಕಾವ್ಯ. ಈಚೆ ಪ್ರೇಮ ಸ್ವಲ್ಪ ದೂರ ಬಂದ ಕೂಡಲೇ ಗಾಡಿ ನಿಲ್ಲುತ್ತೆ. ಏನಾಯಿತು ಶೆಟ್, ಯಾರಾದರೂ ಇದ್ದೀರಾ ಅತ್ತೆ? ಏನಾಗಲ್ಲ ಅತ್ತೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಪೆಟ್ರೋಲ್ ಖಾಲಿ ಆಗಬೇಕಾ, ನಾನೇನಮ್ಮ ಮಾಡಲಿ, ಯಾರಾದರೂ ಇದ್ದೀರಾ, ದಯವಿಟ್ಟು ಸಹಾಯ ಮಾಡಿ, ಯಾರೂ ಕಾಣಿಸ್ತಿಲ್ಲ, ಏನು ಮಾಡಲಿ ಅಂತ ಅಲ್ಲೇ ದೇವಸ್ಥಾನ ಇರೋದನ್ನು ನೋಡಿ ಕಲ್ಯಾಣಿನ ಅಲ್ಲಿ ಕರ್ಕೊಂಡೋಗಿ ಮಲಗಿಸಿ, ಅತ್ತೆ ನಾನು ಇಲ್ಲೇ ಇದ್ದೀನಿ, ನಿಮಗೇನೂ ಆಗಲ್ಲ, ದಯವಿಟ್ಟು ಕಣ್ಣು ಮುಚ್ಚಬೇಡಿ ಅತ್ತೆ, ನನ್ನ ನೋಡಿ ಅತ್ತೆ ಪ್ಲೀಸ್ ಅಂತ ಅವ್ರ ಕೈ ನೋವುತ್ತಾ, ಅತ್ತೆ ಮೈ ಬೇರೆ ತಣ್ಣಗಾಗ್ತಿದೆ ಅತ್ತೆ, ಯಾರನ್ನು ಸಹಾಯಕ್ಕೆ ಕರೀಲಿ ಅಂತ ದೇವರನ್ನು ನೋಡ್ತಾ, ಯಾಕೆ ನಮ್ಮತ್ತೆಗೆ ಹೀಗೆ ಮೇಲಿನ ಮೇಲೆ ಪರೀಕ್ಷೆ ಕೊಡ್ತಿದ್ಯಾ, ಜೀವನದಲ್ಲಿ ಬರೀ ನೋವುಂಡಿರೋ ಜೀವ ಇದು, ಇನ್ನೂ ಎಷ್ಟು ಕಣ್ಣೀರು ಹಾಕಿಸ್ತೀಯಾ, ಇವರಿಗೆ ಎಲ್ಲ ಸರಿ ಹೋಗುತ್ತೆ, ಕೊನೆಗಾಲದಲ್ಲಿ ಖುಷಿಯಾಗಿರ್ತಾರೆ ಅನ್ನೋ ನಂಬಿಕೆ ಹುಟ್ಟಿಸಿ ಈಗ ಅವ್ರ ಪ್ರಾಣನೇ ತೆಗೆದಿದ್ಯಾ, ನನ್ನ ಅತ್ತೆ ಯಾರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನೀನು ಅವರಿಗೆ ಈ ಶಿಕ್ಷೆ ಕೊಡ್ತಿದ್ಯಾ, ಯಾರಿಗೂ ಕೆಟ್ಟದ್ದು ಬಯಸಿದವರಲ್ಲ ನನ್ನತ್ತೆ, ಅವರಿಗೆ ಯಾಕೆ ನೀನು ಅನ್ಯಾಯ ಮಾಡ್ತಿದ್ಯಾ, ಅವ್ರ ಪ್ರಾಣ ಇವತ್ತು ಅಪಾಯದಲ್ಲಿದೆ, ಅವರಿಗೆ ಸಹಾಯ ಮಾಡು ದೇವರೇ ದಯವಿಟ್ಟು ಅಂತ ಅಳ್ತಾ, ಒಂದು ವೇಳೆ ನಮ್ಮ ಅತ್ತೆಗೇನಾದರೂ ಆದರೆ ನೀನು ದೇವರು ಅಂತಲೂ ನಂಬಲ್ಲ, ನಿನಗೆ ಕೈನೂ ಮುಗಿಲ್ಲ, ನಿನ್ನ ಸನ್ನಿಧಾನಕ್ಕೂ ಬರಲ್ಲ, ದಯವಿಟ್ಟು ನಮ್ಮ ಅತ್ತೆನ ಕಾಪಾಡಿಕೊಡು ಅತ್ತೆ, ಅತ್ತೆ ಇಲ್ಲಿ ನೋಡಿ ಅತ್ತೆ, 1 ನಿಮಿಷ ಇಲ್ಲೇ ಇರಿ ಅಂತ ದೇವ್ರ ಪ್ರಸಾದನ ತಂದು ಹಚ್ಚಿ, ಅತ್ತೆ ಈ ಪ್ರಸಾದ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ ಅತ್ತೆ, ದೇವರು ನನ್ನ ಕಾಲುಗಳಲ್ಲಿ ಖಂಡಿತ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಅತ್ತೆನ ಕಾಪಾಡೋದಕ್ಕೆ ಬೆಟ್ಟ ಹೊರೋ ಶಕ್ತಿ ನನಗೆ ಕೊಡು ಅಂತಾಳೆ ಪ್ರೇಮ. ಈಚೆ ಕಾವ್ಯ ಮಹಾದೇವ ಅಂತ ಕೂಗ್ತಾ ರೂಮಿಗೆ ಬಂದು ಆಚೆ ಈಚೆ ನೋಡಿ ಅಳ್ತಾ ಅಲ್ಲೇ ಕೂತ್ಕೋತಾಳೆ. ಅಂಕಲ್ ಮಹಾದೇವಂಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದ್ಯಾ, ಇರಲೇಬೇಕು, ನಾನು ಅವನಿಗೆ ಅಷ್ಟೊಂದು ಅವಮಾನ ಮಾಡಿಬಿಟ್ಟಿದ್ದೀನಿ, ಅವನು ವಾಪಸ್ ಬರೋದೇ ಇಲ್ವಾ ಅಂಕಲ್, ಅಯ್ಯೋ ದೇವರೇ, ಅವನ ಬೇಜಾರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡೇ ಇದ್ದರೆ ಸಾಕು ಅಂತಾಳೆ ಕಾವ್ಯ. ಅದಕ್ಕೆ ಅಮ್ಮ ಹೇಳೋದು, ಕೈಯಲ್ಲಿರುವವರೆಗೂ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಬೆಲೆ ಗೊತ್ತಾಗಲ್ಲ, ಕೈ ಜಾರಿ ಹೋದ್ಮೇಲೆ ಎಷ್ಟೇ ಹತ್ತಿರ ಅದು ವಾಪಸ್ ಬರಲ್ಲ, ಬಾಯಲ್ಲಿ ಆಡಿದ ಮಾತುಗಳು ಆಡುವವರಿಗೆ ಚಿಕ್ಕದಾಗಿ ಕಾಣಿಸುತ್ತೆ,
ಕಾಣಿಸುತ್ತೆ. ಆದರೆ ಕೇಳಿಸ್ಕೊಳ್ಳೋರಿಗೆ ಅದು ತುಂಬ ಗಾಢವಾಗಿ ಆಳವಾಗಿ ತಟ್ಟತ್ತೆ, ಅವ್ರ ಮನಸ್ಸಿಗೆ ಆಘಾತನೂ ಆಗುತ್ತಮ್ಮ ಅಂತಾರೆ ಶ್ರೀನಿವಾಸ್. ನಿಜ ಅಂಕಲ್, ನಿಜ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹಣೆನ ಚಚ್ಕೋತಾಳೆ ಕಾವ್ಯ. ಈಗ ಹತ್ತು ಕರೆದ್ರೆ ಅವ್ನು ಸಿಗಲ್ಲ ನೋಡು ಕಂದ, ಈಗ ಹೋಗಿ ನೀನು ರೂಮಲ್ಲಿ ಮಲ್ಕೋ. ನಾಳೆ ನಿನಗೆ ಕಾಲೇಜಲ್ಲಿ ಅವಾರ್ಡ್ ಫಂಕ್ಷನ್ ಇದೆ, ನೀನು ಸ್ಟೇಜ್ ಮೇಲೆ ಹೋಗಿ ಅವಾರ್ಡ್ ತಗೋಬೇಕು ಅಲ್ವಾ? ಈಗ ಇಲ್ಲಿ ಕೂತ್ಕೊಂಡು ಅಳ್ತಿದ್ರೆ ಹೇಗೇಳು ಅಂತಾರೆ ಶ್ರೀನಿವಾಸ್. ಇಲ್ಲ ಅಂಕಲ್, ನಾನು ಎಲ್ಲಿಗೂ ಹೋಗೋದಿಲ್ಲ, ನನಗೆ ಯಾವ ಅವಾರ್ಡು ಬೇಡ, ಮಣ್ಣು ಬೇಡ. ಮಹಾದೇವ ಇಲ್ಲದೆ ನಾನು ಎಲ್ಲಿಗೂ ಹೋಗಿ ಅವಾರ್ಡ್ ಹೇಗೆ ತಗೊಳ್ಳಿ ಅಂಕಲ್ ಅಂತಾಳೆ. ನನ್ನ ಗೆಲುವಿಗೆ ಕಾರಣನೇ ಅವನು ಇಲ್ಲದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತಾಳೆ ಕಾವ್ಯ. ಕಾವ್ಯ, ಹಾಗೆಲ್ಲ ಹಠ ಮಾಡಬಾರ್ದಮ್ಮ. ನೀನು ಹೋಗಿ ಸ್ಟೇಜ್ ಮೇಲೆ ನಿಂತು ಅವಾರ್ಡ್ ತಗೊಳ್ಳೋದು ಅದು ನಿನ್ನ ಕನಸಲ್ಲಮ್ಮ, ಮಹಾದೇವನ ಕನಸು ಆಗಿತ್ತು. ನೀನು ಸೈಂಟಿಸ್ಟ್ ಆಗಬೇಕು, ಈ ಸಮಾಜದಲ್ಲಿ ನಿನಗೆ ದೊಡ್ಡ ಗೌರವ ಸಿಗಬೇಕು ಅಂತ ತಾನೇ ಮಹಾದೇವ ಅಷ್ಟೆಲ್ಲ ತ್ಯಾಗ ಮಾಡಿದ್ದು. ನೀನು ಅವಾರ್ಡ್ ಬೇಡ ಅಂತ ಹೀಗೆ ಹಠ ಮಾಡಿದ್ರೆ ಹೇಗೆ? ಅಳ್ತಾ ಕೂತಿದ್ರೆ ನೀನು ಓದಿದ ಶ್ರಮಕ್ಕೆ, ಮಹಾದೇವ ಕಷ್ಟಪಟ್ಟು ತ್ಯಾಗಗಳನ್ನು ಮಾಡಿದ ಶ್ರಮಕ್ಕೆ ಅವಮಾನ ಮಾಡಿದ ಹಾಗಾಗಲ್ವಮ್ಮ? ಅವನು ಎಲ್ಲೇ ಇರಲಿ, ನೀನು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವಾರ್ಡ್ ತಗೊಂಡೆ ಅನ್ನೋ ವಿಷಯ ಅವನಿಗೆ ಗೊತ್ತಾದರೆ ಅವನು ತುಂಬ ಹೆಮ್ಮೆ ಪಡ್ತಾನಮ್ಮ. ಅಕಸ್ಮಾತ್ ನೀನು ಅವಾರ್ಡ್ ತಗೊಳ್ದೆ ಅವನಿಗೇನಾದರೂ ಅದು ಗೊತ್ತಾದರೆ ಅವನು ತುಂಬ ನೊಂದ್ಕೋತಾನಮ್ಮ. ಹಾಗಾಗಿ ನೀನು ನಾಳೆ ಅಲ್ಲಿಗೆ ಹೋಗಲೇಬೇಕು ಅಂತಾರೆ ಶ್ರೀನಿವಾಸ್. ಆಯಿತು ಅಂಕಲ್, ಅವನು ಆಸೆ ಪಟ್ಟ ಹಾಗೆ ನಾನು ಹೋಗಿ ಅವಾರ್ಡ್ ಪಡ್ಕೋತೀನಿ. ಆದರೆ ಅದಕ್ಕೂ ಮುಂಚೆ ಮಹಾದೇವ ನನಗೆ ಸಿಗಬೇಕು. ಅವನು ಬರೋವರೆಗೂ ನಾನು ಇಲ್ಲಿಂದ ಕದಲಲ್ಲ, ಈ ರೂಮಲ್ಲಿಂದ ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಕಾಯ್ತೀನಿ ಅಂಕಲ್, ಅವನಿಗೋಸ್ಕರ ಕಾಯ್ತೀನಿ ಅಂತಾಳೆ ಕಾವ್ಯ. ಈಚೆ ಪ್ರೇಮ, ನನ್ನ ಸಹಾಯಕ್ಕೆ ಯಾರೂ ಇಲ್ವೇ? ನನ್ನ ಸಹಾಯಕ್ಕೆ ದೇವರಿದ್ದಾನೆ, ದೇವರು ನನ್ನ ಸಹಾಯಕ್ಕೆ ದಾರಿ ತೋರಿಸಪ್ಪ ಅಂತ ಆಚೆ ಈಚೆ ನೋಡುವಾಗ ತಳ್ಳು ಗಾಡಿ ಕಾಣಿಸುತ್ತೆ. ನನಗೆ ಗೊತ್ತಿತ್ತು ನೀನು ದಾರಿ ತೋರಿಸ್ತೀಯ ಅಂತ, ನನಗೆ ಗೊತ್ತಿತ್ತು ಅಂತ ಪ್ರೇಮ ತಳ್ಳು ಗಾಡಿನ ತಂದು, ಅತ್ತೆ ಇಲ್ಲಿ ನೋಡಿ ಅತ್ತೆ, ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ ಅತ್ತೆ ಅಂತ ಅವರನ್ನು ತಳ್ಳುಗಾಡಿ ಮೇಲೆ ಮಲಗಿಸಿ ಪ್ರೇಮ ದೇವರಿಗೆ ಕೈ ಮುಗಿದು ಅಲ್ಲಿಂದ ಗಾಡಿನ ತಳ್ಕೊಂಡು ಹೋಗ್ತಾ, ಅತ್ತೆ ದಯವಿಟ್ಟು ಕಣ್ಣು ಮುಚ್ಚಬೇಡಿ, ಆಸ್ಪತ್ರೆ ಬಂತು, ಇಲ್ಲಿ ನೋಡಿ ಅತ್ತೆ ಅಂತಾಳೆ. ಈಚೆ ಮಹೇಶ್ವರಿ, ದಾಮಿನಿ ಯಾಕಷ್ಟು ಅರ್ಜೆಂಟಲ್ಲಿ ಓಡ್ತಿದ್ಯಾ ಅಂತಾರೆ. ಮನೆ ಹತ್ರ ಇರೋ ಹುಡುಗರನ್ನ ಬೇಗ ಕಳಿಸ್ಬೇಕು ಅಂತಾಳೆ ದಾಮಿನಿ. ಅಲ್ಲ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬೋದಲ್ವಾ? ಅದಕ್ಕೆ ನಾವೇ ಯಾಕೆ ಅಲ್ಲಿಗೆ ಹೋಗಬೇಕು? ಎಲ್ಲರೂ ನಮ್ಮ ಹಿಂದೆನೇ ಬರ್ತಿದ್ದಾರೆ, ಆಮೇಲೆ ನಾವು ಸಿಕ್ಕಾಕೊಂಡ್ರೆ ಅಂತಾರೆ ಮಹೇಶ್ವರಿ. ಅದು ನನಗೆ ಗೊತ್ತಾಗಲ್ವಾ? ಅವರಿಗೆ ಫೋನ್ ಮಾಡ್ತಿದ್ದೀನಿ, ಅವ್ರು ಫೋನ್ ಎತ್ತುತ್ತಾ ಇಲ್ಲ ಬಾ ಅಂತಾಳೆ ದಾಮಿನಿ. ಅಂದರೆ ಆ ಕಲ್ಯಾಣಿ ಸತ್ತಿದ್ದಾಳೋ ಇಲ್ವೋ? ಹಾಗಾದರೆ ಸತ್ತಿರ್ತಾಳೆ. ನೀನು ಪ್ಲ್ಯಾನ್ ಮಾಡಿದ್ಯಾ ಅಂದಮೇಲೆ ಅವಳು ಖಂಡಿತ ಸತ್ತಿರ್ತಾಳೆ, ಯಾವುದೋ ಒಂದು ಮೂಲೆಯಲ್ಲಿ ಸತ್ತು ಬಿದ್ದಿರ್ತಾಳೆ. ನಡಿ ಹೋಗೋಣ ಅಂತ ಮನೆ ಹತ್ರ ಬಂದು ನೋಡಿದರೆ ಮನೆ ಡೋರ್ ಓಪನ್ ಇರುತ್ತೆ. ಇದೇನು ದಾಮಿನಿ, ನೀನು ಬಾಗಿಲು ಹಾಕ್ಕೊಂಡು ಬಂದಿರಲಿಲ್ವಾ ಅಂತಾರೆ ಮಹೇಶ್ವರಿ. ಬಾಗಿಲು ಹಾಕಿದ್ದೆ, ಹುಡುಗರನ್ನು ಬಿಟ್ಟಿದ್ದೆ, ಇಲ್ಲಿ ಅವರು ಕಾಣಿಸ್ತಿಲ್ಲ ಅಂದರೆ ಏನೋ ಎಡ್ವರ್ಟ್ ಆಗಿದೆ ಅಂತಾಳೆ ದಾಮಿನಿ. ಆಗ ಶ್ರೀಧರ್ ಪಂಚಮಿನೂ ಬರ್ತಾರೆ. ಏನಿದು ಬಾಗಿಲೆಲ್ಲ ತೆರೆದುಕೊಂಡಿದೆಯಲ್ಲ ಅಂತಾರೆ ಶ್ರೀಧರ್. ಒಳಗೆ ಹೋಗ್ತಾರೆ, ಪಂಚಮಿನೂ ಹೋಗ್ತಾಳೆ. ನಾಲಾಯಕ್ ನನ್ನ ಮಕ್ಕಳು, ಏನಾದರೂ ಆದರೆ ಫೋನ್ ಮಾಡಿ ಅಂತ ಹೇಳಿದ್ದೆ, ಫೋನು ಮಾಡಿಲ್ಲ ಈಡಿಯಟ್ಸ್ ಅಂತಾಳೆ ದಾಮಿನಿ. ಪಂಚಮಿ ಬಂದು ಅಮ್ಮನ ಹುಡುಕ್ತಾಳೆ. ಅತ್ತಿಗೆ ಎಲ್ಲಿದ್ದೀರಾ ಅಂತಾರೆ ಶ್ರೀಧರ್. ಪಂಚಮಿ ವಾಪಸ್ ಬಂದು ಅಮ್ಮ ಇಲ್ಲ ರೂಮಲ್ಲಿ ಅಂತಾಳೆ. ಅತ್ತಿಗೆ ಇಲ್ವಾ? ನೀನು ಮೇಲೆ ನೋಡು ಅಂತ ಶ್ರೀಧರ್ ಆಚೆ ಹೋಗ್ತಾರೆ. ಕಲ್ಯಾಣಿ ಎಲ್ಲಿ ಹೋದ್ಲು? ನಿನ್ನ ಪ್ಲ್ಯಾನಲ್ಲಿ ಏನಾದರೂ ಚೇಂಜ್ ಮಾಡ್ಕೊಂಡ್ಯಾ? ಅಕ್ಕ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಕೇಳಿದೆ, ಅದರಲ್ಲಿ ಗುರಾಯಿಸುವಂಥದ್ದು ಏನಿದೆ ಅಂತಾರೆ ಮಹೇಶ್ವರಿ. ಆಗ ಶ್ರೀಧರ್ ಬಂದು, ಅತ್ತಿಗೆ ಎಲ್ಲಿ? ನೀವು ಅವ್ರ ಜೊತೆನೇ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತಾರೆ. ನನಗೇನು ಗೊತ್ತಣ್ಣ, ನಾನು ಕಿಟಕಿ ಬಾಗಿಲು ಹಾಕ್ತಿದ್ದೆ, ಅಕ್ಕ ಬಂದು ನನ್ನ ಮುಂದೆ ನೀನು ಹೋಗಿರು, ನಾನು ಆಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂದರು. ನಾನು ದೇವಸ್ಥಾನಕ್ಕೆ ಬಂದೆ ಅಣ್ಣ ಅಂತಾರೆ ದಾಮಿನಿ. ಎಲ್ಲಿ ಹೋದರು ಅಂತ ಶ್ರೀಧರ್ ಹೋಗ್ತಾರೆ. ಒಂದು ವೇಳೆ ಇವಳೇನಾದರೂ ಕಲ್ಯಾಣಿನ ಬೇರೆ ಕಡೆ ಸಾಗಿಸ್ಬಿಟ್ಟಿದ್ದಾಳ? ಏನು ನಡೀತಿದೆ ಇಲ್ಲಿ? ಇವಳನ್ನು ನಂಬೋಕ್ಕಾಗಲ್ಲ, ಇವಳು ಮಾಡಿರ್ತಾಳೆ. ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನಿರೋದು ಒಳ್ಳೆಯದು ಅಂತಾರೆ ಮಹೇಶ್ವರಿ. ಈಚೆ ಪ್ರೇಮ ಆಸ್ಪತ್ರೆಗೆ ಬಂದು ಡಾಕ್ಟರ್, ನರ್ಸು ದಯವಿಟ್ಟು ನನ್ನ ಅತ್ತೆನ ಕಾಪಾಡಿ ಅಂತ ಕೂಗ್ತಾಳೆ. ಎಲ್ಲಿದ್ದಾರೆ ಅಂತಾರೆ. ಆಚೆ ಇದ್ದಾರೆ, ದಯವಿಟ್ಟು ಬನ್ನಿ ಅಂತಾಳೆ ಪ್ರೇಮ. ಸ್ಟ್ರಕ್ಚರಲ್ಲಿ ಕಲ್ಯಾಣಿನ ಮಲಗಿಸ್ಕೊಂಡು ಬರ್ತಾರೆ. ದಯವಿಟ್ಟು ಡಾಕ್ಟರ್ ನಮ್ಮ ಅತ್ತೆನ ಉಳಿಸ್ಕೊಡಿ, ದೇವರು ಅವ್ರ ಊಟದಲ್ಲಿ ವಿಷ ಹಾಕಿಬಿಟ್ಟಿದ್ದಾನೆ, ಅತ್ತೆನ ಉಳಿಸ್ಕೊಡಿ ಅಂತ ಡಾಕ್ಟರ್ ಕಾಲಿಗೆ ಬೀಳೋಕೆ ಹೋಗ್ತಾಳೆ ಪ್ರೇಮ. ಆಯಿತು ನೀವು ಕೂತ್ಕೊಳ್ಳಿ, ಅವ್ರು ಕರ್ಕೊಂಡೋಗ್ತಾರೆ ಅಂತ ಡಾಕ್ಟರ್ ಪ್ರೇಮನ ಕೂರಿಸಿ ನರ್ಸನ್ನು ಕರೆದು, ಇವರಿಗೆ ಸುಸ್ತಾಗಿದ್ದಾರೆ, ಇವರಿಗೆ ಡ್ರಿಪ್ಸ್ ಹಾಕಿ ಅಂತಾರೆ. ಅಯ್ಯೋ ನನಗೇನು ಬೇಡ, ನಾನು ನಮ್ಮ ಅತ್ತೆನ ನೋಡಬೇಕು, ಅವರಿಗೆ ಏನಾಗದೇ ಇದ್ದರೆ ಸಾಕು ಅಂತಾಳೆ ಪ್ರೇಮ. ಸರಿ ಅಂತ ಡಾಕ್ಟರ್ ಹೋಗ್ತಾರೆ. ನೀವು ಕೂಲಾಗಿರಿ ಮೇಡಮ್, ಅವರಿಗೇನು ಆಗಲ್ಲ ಅಂತಾಳೆ ನರ್ಸ್. ಸರಿ, ನಾನು ಒಂದೇ ಒಂದು ಫೋನ್ ಮಾಡ್ಬೋದಾ ಅಂತಾಳೆ ಪ್ರೇಮ. ಸರಿ ಅಂತ ನರ್ಸ್ ಫೋನ್ ಕೊಡ್ತಾಳೆ. ಆಗ ಪ್ರೇಮ ರಾಮ್ಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅಯ್ಯೋ ರಾಮ್, ಎಲ್ಲಿದೆಯಾ ನೀನು? ಏನು ಮಾಡಲಿ ನಾನು? ರಾಮ್ ಫೋನ್ ಎತ್ತುತ್ತಿಲ್ಲ, ನಾನು ಏನು ಮಾಡಲಿ ಅಂತ ಪ್ರೇಮ
ಅಲ್ಲೇ ಕೂತ್ಕೋತಾಳೆ. ಮೇಡಮ್ ಬನ್ನಿ ಡ್ರಿಪ್ಸ್ ಹಾಕ್ಸ್ಕೊಳ್ಳಿ ಅಂತಾಳೆ ನರ್ಸ್. ಏನೂ ಬೇಡ ಅಂತಾಳೆ ಪ್ರೇಮ. ನಾನೀಗ ಡ್ರಿಪ್ಸ್ ಹಾಕಿಲ್ಲ ಅಂದರೆ ಡಾಕ್ಟ್ರು ನನಗೆ ಬೈತಾರೆ, ಬನ್ನಿ ಅಂತಾಳೆ ನರ್ಸ್. ನನ್ನ ಅತ್ತೆ ಆಚೆ ಬರೋವರೆಗೂ ನಾನು ಇಲ್ಲಿಗೂ ಬರಲ್ಲ, ನನಗೇನೂ ಆಗಿಲ್ಲ, ಅತ್ತೆ ಹುಷಾರಾದರೆ ಸಾಕು, ದಯವಿಟ್ಟು ಹೋಗಿ ಅವ್ರ ಹತ್ರ ಇರಿ ಅಂತ ಪ್ರೇಮ ಅಳ್ತಾಳೆ. ಈಚೆ ಕಾವ್ಯ ಮಹಾದೇವ ಬಂದು ನನ್ನ ಕೈ ಹಿಡ್ಕೊಂಡು ನನ್ನ ಸ್ಟೇಜ್ಗೆ ಕರ್ಕೊಂಡು ಹೋದ್ರೇ ನಾನು ಸ್ಟೇಜ್ ಹತ್ತೋದು, ಇಲ್ಲ ಅಂದರೆ ನನಗೆ ಅವಾರ್ಡು ಬೇಡ, ಏನೂ ಬೇಡ ಅಂತಾಳೆ. ಈಚೆ ಮಹಾದೇವ ಶ್ರೀನಿವಾಸ್ ಹತ್ರ ಇವತ್ತು ಅವಳು ಮಹತ್ತರವಾದ ದಿನ, ಮತ್ತೆ ನಾನು ಅವಳ ಕಣ್ಣಿಗೆ ಕಾಣಿಸ್ಕೊಂಡು ಬೇಸರ ಮಾಡೋದು ಬೇಡ ಅಂತಾನೆ. ಮಹಾದೇವ ರಾತ್ರಿಯೆಲ್ಲ ನಿನ್ನ ಹುಡುಕಿ ಕಣ್ಣೀರು ಹಾಕ್ತಾ ಕೂತಿದ್ದಾಳೆ. ನೀನು ಬಂದು ಅವಳ ಕೈ ಹಿಡಿದು ಕರ್ಕೊಂಡು ಹೋಗದೆ ಇದ್ರೆ ಅವಳು ಸ್ಟೇಜ್ ಹತ್ತಲ್ಲ, ಅವಾರ್ಡು ತಗೊಳ್ಳಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ ಅಂತಾರೆ ಶ್ರೀನಿವಾಸ್. ಆಗ ಮಹಾದೇವ ಖುಷಿಯಿಂದ ನಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.